ಮಡಿವಾಳ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಜಿಲ್ಲೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಮತ್ತು ಕೊಳ್ಳೇಗಾಲ ಕರವೇ ಪ್ರವೀಣ್ ಶೆಟ್ಟಿ ಬಣದ ಮತ್ತು ಜಿಲ್ಲಾ ಮುಖಂಡರುಗಳು, ಪದಾಧಿಕಾರಿಗಳು ವಯನಾಡು ಕೇರಳ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಲ್ಲಿ ಉಂಟಾಗಿರುವಂಥ ತೊಂದರೆಗೀಡಾದಂಥ ಜನರಿಗೆ ಮೇಪಾಡಿಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಆಹಾರ ಪದಾರ್ಥಗಳನ್ನು ದಾನಿಗಳಿಂದ ಸಂಗ್ರಹ ಮಾಡಿದಂಥ ಆಹಾರ ಪದಾರ್ಥಗಳು, ವಸ್ತುಗಳನ್ನು ನೆರವು ನೀಡುವಲ್ಲಿ ಭಾಳ ಯಶಸ್ವಿಯಾದ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ಸಾರ್ವಜನಿಕರ ಪರವಾಗಿ, ದಾನಿಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಸಹ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಕೊಳ್ಳೇಗಾಲ ಅಧ್ಯಕ್ಷ ಆಯಾಜ್ ಕನ್ನಡಿಗ ಅವ್ರನ್ನ ನಾನು ಖುದ್ದಾಗಿ ಭೇಟಿ ನೀಡಿ ಅವ್ರನ್ನ ಮಾತಾಡ್ಸಿದ್ದೀನಿ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅವ್ರ ಮಾತನ್ನು ಅಲ್ಲಿಗೆ ಭೇಟಿ ನೀಡಿದ ಸ್ಥಳದಲ್ಲಿ ಏನು ಹೇಳಿದ್ರು ಅಂತ ಕೇಳೋಣ ಬನ್ನಿ. ಅಯಾಜ್, ನಿಮಗೆ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಚಾಮರಾಜನಗರ ಕರವೇ ಶೆಟ್ಟಿ ಬಣ ಅಥವಾ ಕನ್ನಡಿಗರ ಪರ ಹೋರಾಟಗಳು ಅಂದರೆ, ರೈತ ಮುಖಂಡರುಗಳು ಅಂದರೆ, ರೈತ ಸಂಘಟನೆಗಳು ಅಂದರೆ ಸ್ಟ್ರೈಕ್ ಮಾಡೋದು, ಬಂದ್ ಮಾಡಿಸೋದು, ಗಲಾಟೆ ಮಾಡೋದು, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಒಂದು ಭಾವನೆ ಇದೆ. ಆದರೆ ಪಕ್ಕದ ರಾಜ್ಯದಲ್ಲಿ ನಡೆದಂತಹ ದುರಂತ ಘಟನೆ, ಇತ್ತೀಚೆಗೆ ಬಿದ್ದಂತಹ ಭಾರೀ ಮಳೆಗೆ, ಪ್ರಕೃತಿ ವಿಕೋಪಕ್ಕೆ ಆಗಿರುವಂತಹ ದುರಂತ ಘಟನೆಗೆ ಚಾಮರಾಜನಗರ ಜಿಲ್ಲೆ ಕರವೇ ಶೆಟ್ಟಿ ಬಣ ಒಂದು ಉತ್ತಮವಾದಂಥ ಕೆಲಸ ಮಾಡಿದೆ ಅಂದರೆ ಅತ್ಯಂತ ಅಭಿನಂದನಾರ್ಹ. ಹಾಗಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಪ್ರಮುಖವಾಗಿ ತಾವು ಕೇರಳ ರಾಜ್ಯಕ್ಕೆ ಯಾವಾಗ ಹೋಗಿದ್ರಿ, ಯಾರ್ಯಾರು ಹೋಗಿದ್ರಿ, ಯಾರ ನೇತೃತ್ವ, ಏನ್ ವಿಚಾರ ಅಲ್ಲಿ ಹೋದಾಗ? ಮೊದಲನೇದಾಗಿ ಹೇಳ್ಬೇಕಾದ್ರೆ ಸರ್, ಇದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಏನಿದೆ ಅದು ನೊಂದವರ ಪರ ಇದೆ, ರೈತರ ಪರ ಇದೆ, ಬಡವರ ಪರ ಇದೆ, ಎಲ್ಲ ವಿದ್ಯಾರ್ಥಿಗಳ ಪರ ಇದೆ, ಕನ್ನಡ ಪರ ಇದೆ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ರೆ ಯಾರ್ಯಾರು ಹೋಗಿದ್ರಿ ಅಂತ, ನಮ್ಮ ಚಾಮರಾಜನಗರ ಜಿಲ್ಲಾಧ್ಯಕ್ಷರು, ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜಣ್ಣ ಅವರು ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟೇಶಣ್ಣ ಅವರು, ಜಿಲ್ಲಾ ಗೌರವಾಧ್ಯಕ್ಷರಾದ ಕೃಷ್ಣ ನಾಯಕಣ್ಣ ಅವರು ಸಂಚಾಲಕರಾದ ನಮ್ಮ ನಿಸಾರ್ ಅಹಮದ್ ಅಣ್ಣ ಅವರು, ಮತ್ತು ನಮ್ಮ ಕೊಳ್ಳೇಗಾಲ ತಾಲೂಕು ಘಟಕದಿಂದ ನಮ್ಮ ಜೊತೆ ನಮ್ಮ ಗೌರವಾಧ್ಯಕ್ಷರಾದ ಬಿಸ್ಲಯ್ಯ ಕುಮಾರ್ ಅವರು ಹಾಗೂ ಸಲಹಾ ಗೌರವಾಧ್ಯಕ್ಷರಾದ ಅಫ್ರೋಸ್ ಪಾಷರ್ ಅವರು, ಮತ್ತೆ ಒಂದು 3 ಉಪಾಧ್ಯಕ್ಷರು ಬಂದಿದ್ರು, ಅಫ್ಜಲ್ ಅವರು, ಗಿರಿ ಅವರು ಬಂದಿದ್ರು, ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಪ್ರಸಾದ್ ಅಣ್ಣ ಬಂದಿದ್ರು, ಆಮೇಲೆ ಮುಬಾರಕ್ ಅವರು, ತೋಸಿಫ್ ಅಣ್ಣ ಅವರು, ಇನ್ನೂ ಹಲವು ಕಾರ್ಯಕರ್ತರು, ನಮ್ಮ ಪ್ರವೀಣ್ ಶೆಟ್ಟಿ ಬಣದ ಸದಸ್ಯರುಗಳು, ಅದೇ ಅಲ್ಲದೆ ನಮ್ಮ ರೈತ ಮುಖಂಡರಾದ ಅನ್ಗಳಿ ಬಸವರಾಜ್ ಅವರು ಕೂಡ ನೊಂದವರ ಪರವಾಗಿ ನಾನು ಬರ್ತೀನಿ, ನಾನು ನೋಡ್ಬೇಕಂತ ಅವ್ರ ಕೈಲಾದಷ್ಟು ಕೊಟ್ಟು ಅವರು ನಮ್ಮ ಜೊತೆಗೆ ಬಂದಿದ್ರು ಸರ್. ಓಕೆ, ಯಾವ ಕೇರಳ ರಾಜ್ಯದ ಯಾವ ಪ್ರದೇಶಕ್ಕೆ ಹೋಗಿದ್ರಿ ತಾವು? ದುರಂತ ಸ್ಥಳ ನಾವು ಕೇರಳ ರಾಜ್ಯದ ಮೇಪ್ಪಾಡಿಗೆ ಹೋಗಿದ್ವಿ. ಅಲ್ಲಿ ನೊಂದವ್ರಿಗೆ ಅಂತ ಒಂದು ವ್ಯವಸ್ಥೆ ಮಾಡಿದ್ರು, ಮಾಸ್ಕ್ ಕಡ್ಡಾಯ ಮಾಡ್ಕೊಂಡು ಒಳಗ್ ಕರ್ಕೊಂಡು ಹೋದ್ರು. ಆದ್ರೆ ಏನಂದ್ರೆ ಸರ್, ಅಲ್ಲಿ ಕಣ್ ತುಂಬಿಕೊಳ್ಳುತ್ತೆ ಸರ್. ಹೆಣಗಳನ್ನ ಚಿಕ್ಕ ಚಿಕ್ಕ ಚೀಲದಲ್ಲಿ ಹಾಕ್ಬಿಟ್ಟು ಒಂದು 3 ಪೀಸ್ 2 ಪೀಸ್ ಆಗಿದೆ ಭಾಗಗಳು, ಅದನ್ನ ಪ್ಯಾಕ್ ಮಾಡಿ ಆಂಬುಲೆನ್ಸ್ ಸೌಂಡ್ ಒಂದ್ ಸದಿಗೆ 10 ಆಂಬುಲೆನ್ಸ್ ಹೋಗ್ತಾ ಇರುತ್ತೆ. ಮೇಪಾಡಿಯಲ್ಲಿ ಅದೇನೋ ಒಂದು ಸಣ್ಣ ಗ್ರಾಮನ, ಹೇಗೆ ಅದು ಸಣ್ಣ? ಮೇಪ್ಪಾಡಿ ಅನ್ನೋದು ಒಂದು ದೊಡ್ಡ ಊರೇ ಅದು. ಅದರಲ್ಲಿ 3 ನಾವು ಹೋಗಿದ್ ಕಡೆ ಒಂದು 3 ಕಡೆ ಆಗಿತ್ತು, ಅದು ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಅದಕ್ಕೆ 3 ಕಿಲೋಮೀಟರ್ ಮುಂಚೆನೆ ಅವರು ಬ್ಯಾರಿಕೇಡ್ ಹಾಕಿ ಅದನ್ನ ನಿರ್ಬಂಧ ಮಾಡಿದ್ದಾರೆ. ಯಾಕಂದ್ರೆ ಸಾರ್ವಜನಿಕರು ಬಂದು ತೊಂದರೆ ಕೊಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ. ಆದ್ರೆ ಸರ್, ತುಂಬಾ ಮನ ನೊಂದು ಬಿಡುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ಕಣ್ಣೀರ್ ಹಾಕೊಂಡ್ ಬಂದಿದ್ದೀವಿ ಸರ್ ಹೇಳ್ಬೇಕಾದ್ರೆ. ಓಕೆ, ನೀವು ಗೋಡನಲ್ಲಿ ಅಲ್ಲಿ ಗೋಡನ್ಗಳು ಮಾಡಿದ್ದಾರೆ, ಅಲ್ಲಿನ ಇಲಾಖೆ ಅಧಿಕಾರಿಗಳಾಗ್ಲಿ ನಿಮಗೆ ಯಾರನ್ನ ಸಂಪರ್ಕ ಮಾಡಿ ಅದನ್ನ ನಿಮ್ಮ ಆಹಾರ ಪದಾರ್ಥಗಳನ್ನ ಅಲ್ಲಿ? ಸರ್, ಅದು ವ್ಯವಸ್ಥೆ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ರು. ಅಲ್ಲಿ ಹೋದ್ಮೇಲೆ ಗೋಡನ್ ಸಿಸ್ಟಮ್ ಮಾಡಿದ್ದಾರೆ. ಯಾವ್ದೇ ಪದಾರ್ಥ ಬಂದ್ರು ಅದನ್ನ ವಿಂಗಡಣೆ ಮಾಡ್ತವ್ರೆ. ಅಕ್ಕಿ, ಬೇಳೆ, ಎಣ್ಣೆ ಒಂದ್ ಕಡೆ ಮಾಡೋದು, ಇನ್ನು ಲೇಡೀಸ್ ಏನ್ ಪದಾರ್ಥ ಇರುತ್ತೆ, ದಿನನಿತ್ಯ ಸಾಮಗ್ರಿನ ಒಂದ್ ಕಡೆ ಮಾಡೋದು, ಪೇಸ್ಟ್ ಬ್ರಷ್ ಒಂದ್ ಕಡೆ ಮಾಡೋದು, ಅದ್ರ ವಿಂಗಡಣೆ ಮಾಡಿ ಪ್ಯಾಕೆಟ್ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರವ್ರಿಗೆ ಹೋಗಿ ತಲುಪಿಸ್ತವ್ರೆ ಸರ್. ಅಲ್ಲಿ ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಈ ಕಾರ್ಯ ನಡೀತೈತೆ ಅಲ್ಲಿ ಹೇಳ್ಬೇಕಾದ್ರೆ. ನಿಮಗೆ ಅಲ್ಲಿ ಯಾವ್ದು ಜಾಗ ಚರ್ಚಿತ ಅಥವಾ ಯಾವ್ದು ಗೋಡನ್ ಟೈಮಲ್ಲಿ ಒಂದು ಚರ್ಚಲ್ಲಿ ವ್ಯವಸ್ಥೆ ಮಾಡಿದ್ರು, ಅಲ್ಲಿ ವಿಂಗಡಣೆ ಕಾರ್ಯನೂ ನಡೀತಿತ್ತು ಸರ್. ನಾವು ಸ್ವತಃ ಹೋಗಿ ಭೇಟಿ ಕೊಟ್ಟಿದ್ದೀವಿ. ಓಕೆ, ಅದು ಯಾವ್ದು ಗ್ರಾಮ ನೀವು ಹೋಗಿದ್ದ ಜಾಗ? ಅದು ಸರ್, ನಾವು ಹೋಗಿದ್ದ ಜಾಗ ನಿಮ್ಮ ಮೆಪ್ಪಾಡಿ ದಾರಿಯಲ್ಲೇ ಒಂದು ಹಳ್ಳಿಲಿ ವ್ಯವಸ್ಥೆ ಮಾಡಿದ್ರು ಸರ್. ಅಲ್ಲೇ ಕೊಟ್ರಿ. ಇಲ್ಲಿ ಏನೇನ್ ಸಂಗ್ರಹ ಮಾಡಿದ್ರಿ? ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಸಂಗ್ರಹ ಮಾಡಿದ್ರಿ? ಸುಮಾರು ಎಷ್ಟು ಸಂಗ್ರಹ ಆಗಿತ್ತು? ಸುಮಾರು ಏನಾದ್ರು ದುಡ್ಡು ಸಂಗ್ರಹ ಮಾಡಿದ್ರ ಅಥವಾ ಏನೋ ಬರೀ ಆಹಾರ ಪದಾರ್ಥಗಳು ಮಾತ್ರ? ನಾವು ದುಡ್ಡು ಕೇಳಿಲ್ಲ. ಪ್ರತಿಯೊಬ್ಬರು ತವನು ದುಡ್ಡು ಅವಶ್ಯಕತೆ ಇಲ್ಲ. ನಿಮ್ ಕೈಲಾದಷ್ಟು ನೊಂದವರಿಗೆ, ನಿರಾಶ್ರಿತರಿಗೆ ಏನಿದೆ ನೀವು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಿದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹ ಮಾಡ್ತು, ಇದು ಮನವಿ ಮಾಡ್ತು ಜನರಲ್ಲಿ. ಆಗ ದೇವರ ರೂಪದಲ್ಲಿ ದಾನ ಮಾಡಿದರೆ ಜನ ಹೇಳಬೇಕಾದ್ರೆ. ಸರಿ, ನಾವು ಅನ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಜಾಸ್ತಿ ಕೊಳ್ಳೇಗಾಲದ ಜನತೆ ನೊಂದವರಿಗೆ ಕೊಟ್ಟಿದ್ದಾರೆ. ನಮ್ಮ ವೇದಿಕೆಯಿಂದ
ದಾನವಾಗಿ ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಸರ್ ನಾವು. ಓಕೆ, ಧನ್ಯವಾದಗಳು ವೈಎಚ್ ಕನ್ನಡಿಗ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ಅಲ್ಲಿವರೆಗೂ ಅವಳ ಯೂಟ್ಯೂಬ್ ಚಾನಲ್ ಇರುವಂಥ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.